ನಮಸ್ತೆ ಎಲ್ಲರಿಗೂ. ಪ್ರಸಿದ್ಧವಾದ ಅವಿಲನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ತರಕಾರಿಗಳು: 1 ರಿಂದ 1.5 ಬೌಲಿನಷ್ಟು ಸುವರ್ಣಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ, 1 ಬೌಲ್ ಅಲಸಂಡೆ, 1 ಬೌಲ್ ಬಾಳೆಕಾಯಿ, 8 ತೊಂಡೆಕಾಯಿ, 1 ಬೌಲ್ ಆಗುವಷ್ಟು ಬಟಾಟೆ, 4 ಹೆಚ್ಚಿದ ಹಸಿಮೆಣಸು, 1 ಕಪ್ ಬೀನ್ಸು, 1 ಕಪ್ ಆಗುವಷ್ಟು ನುಗ್ಗೆಕಾಯಿ, 1 ಕಪ್ ಕ್ಯಾರೆಟ್, 1.5 ಬೌಲ್ ಆಗುವಷ್ಟು ಮಂಗಳೂರು ಸೌತೆಕಾಯಿ. ಇದಕ್ಕೆ 1 ಇಡೀ ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಕರಿಬೇವು. ಕಡಿಯುವಾಗ ತೆಂಗಿನಕಾಯಿ ಜೊತೆ ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಾ ಮೆಣಸು 1 7-8 ತೆಗೆದುಕೊಂಡಿದ್ದೇನೆ. ರುಚಿಗೆ ಉಪ್ಪು, 2 ಗ್ಲಾಸಿನಷ್ಟು ಮೀಡಿಯಂ ಹುಳಿಯ ಮಜ್ಜಿಗೆ. ದಪ್ಪ ತಳದ ಬಾಣಲೆಯನ್ನು ಇಟ್ಟುಕೊಂಡು ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಬೇಯಿಸಿಕೊಳ್ಳುವ. ನೀರನ್ನು ಹಾಕಿಕೊಳ್ಳಿ. ನಂತರ ಅರ್ಧ ಸ್ಪೂನ್ ಅರಸಿನವನ್ನು ಹಾಕಿಕೊಂಡು 15 ನಿಮಿಷ ಬೇಯಿಸಿಕೊಳ್ಳಿ. ತೆಂಗಿನಕಾಯಿಯ ಜೊತೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿಕೊಂಡಿದ್ದೇನೆ. ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಿ. ಇದಕ್ಕೆ 7-8 ಜೀರಿಗೆ ಮೆಣಸನ್ನು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳಿ. ಐದು ನಿಮಿಷ ಬೆಂದ ಮೇಲೆ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕಿಕೊಳ್ಳಿ. ನಂತರ 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಿ. ನೀರು ಆರುವವರೆಗೆ ಬೇಯಿಸಿಕೊಳ್ಳಿ. ಈ ಥರ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈ ಥರ ನೀರಿನ ಅಂಶ ಎಲ್ಲ ಆರಿಕೊಂಡಿದೆ. ಇನ್ನು ಇದಕ್ಕೆ ರುಬ್ಬಿದ ತೆಂಗಿನಕಾಯಿಯನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಮಜ್ಜಿಗೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕುದಿಲಿ. ಈಗ ಇದಕ್ಕೆ ಕರಿಬೇವನ್ನು ಹಾಕಿಕೊಳ್ಳಿ. ಇದಕ್ಕೆ ಒಗ್ಗರಣೆ ಹಾಕಲಿಕ್ಕಿಲ್ಲ. 2 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಿ. ರುಚಿಯಾದ ಕೇರಳದ ಅವಿಲ್ ರೆಡಿ ಆಯಿತು.